ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಗವೇಣಿ ರವಿಚಂದ್ರ ಗೌಡ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಅದೇ ರೀತಿ ನಾಳೆಯ ಒಂದು ಪ್ರೊಮೋ ವಿಡಿಯೋ ಕೂಡ ಏನಾಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಅದೇ ರೀತಿ ಈ ಕಡೆ ಅಜಿತ್ ಮತ್ತು ಭೂಮಿಯವರಿಬ್ಬರು ಸಹ ಹನಿಮೂನ್ಗೆ ಹೋಗೋದಕ್ಕೆ ಫುಲ್ ಪ್ರಿಪೇರ್ ಆಗಿರ್ತಾರೆ. ಭೂಮಿಯವರು ಒಪ್ಪಿಗೆನೂ ಸಹ ಈ ಕಡೆ ಸತ್ಯ ಅವ್ರ ಮುಂದೆ ಅಜಿತ್ ಅವ್ರಿಗೆ ಕೊಟ್ಟಿರ್ತಾರೆ. ಇನ್ನು ಒಪ್ಪಿಗೆ ಕೊಟ್ಟಂತಹ ಭೂಮಿಯವರು ಮನೆಯಲ್ಲಿ ತಿಂಡಿನೆಲ್ಲ ರೆಡಿ ಮಾಡಿಕೊಂಡು ಹೋಗೋದಕ್ಕೆ ಮನೆಯಲ್ಲಿ ಅರೇಂಜ್ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಭೂಮಿಯವರು. ಅದೇ ರೀತಿ ಹಾಲ್ನಲ್ಲಿ ಒಂದು ಶ್ರವಣ ಅವ್ರ ಜೊತೆ ಮತ್ತು ಮನೆಯವ್ರ ಎಲ್ಲರ ಜೊತೆ ಮಾತುಕತೆ ನಡೆಯುತ್ತೆ. ಇಬ್ಬರು ಹೋಗ್ತಾ ಇದ್ದಾರೆ, ಆದರೆ ಬರ್ತಾ ಗುಡ್ ನ್ಯೂಸ್ನ ತರಬೇಕು ಅಂತ ಹೇಳ್ತಾರೆ. ಇನ್ನು ಅಪೇಕ್ಷೆ ಅವ್ರಿಗೆ ಇದೆಲ್ಲ ಒಂದು ರೀತಿ ಗೊಂದಲಮಯವಾಗಿರುತ್ತೆ. ಇನ್ನು ಭೂಮಿಯವ್ರ ಮುಖದಲ್ಲಿ ಮಗು ಅಂತ ಅಜ್ಜಿ ಹೇಳಿದ ತಕ್ಷಣ ಒಂದು ರೀತಿ ಆಗುವಂತಹ ಶಾಕ್ನ ಈ ಕಡೆ ಅಪೇಕ್ಷೆ ಅವರು ಅಬ್ಸರ್ವ್ ಮಾಡಿಬಿಟ್ಟು ಎಲ್ಲರೂ ಹೋದ್ಮೇಲೆ ಒಬ್ಬರೇ ನಿಂತ್ಕೊಂಡು ಹೇಗಾದರೂ ಮಾಡಿ ಅಜಿತ್ ಮೇಲೆ ಇಲ್ಲದಿರುವಂತಹ ಚಾಡಿನ ಹೇಳಿ ಅವನ ಮೇಲೆ ಭಯ ಬರೋ ಥರ ಮಾಡಿ ಭೂಮಿಗೆ ಎದುರಿಸ್ಬಿಟ್ಟು ಹನಿಮೂನ್ಗೆ ಇವಳೇ ಕ್ಯಾನ್ಸಲ್ ಮಾಡಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಪ್ಲಾನ್ನ ಮಾಡ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಸತ್ಯನ ಹತ್ರ ಮಾತಾಡ್ತಿರುವಂತಹ ಅಜಿತ್ ಅವರು ಸ್ಟೇಷನಲ್ಲಿ ಭೂಮಿ ಮುಗ್ಧತೆಯನ್ನು ಕುರಿತು ಮಾತಾಡಿ ಬರ್ತಾ ದಿನಗಳು ಕಳೀತಾ ನನಗೆ ಯಾಕೋ ಭೂಮಿ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತಾಯಿದೆ. ಅದೇ ರೀತಿ ಅವಳ ಮುಗ್ಧತೆ ನನಗೆ ತುಂಬ ಇಂಪ್ರೆಸ್ ಆಗಿದೆ. ಏನೋ ಅಂತಾರಲ್ಲ, ಒಂದು ರೀತಿ ಪ್ರೀತಿ ಅವಳ ಮೇಲೆ ಮೂಡ್ತಾ ಇದೆ ಸತ್ಯನ ಅಂತ ಹೇಳ್ಬಿಟ್ಟು ನಾಚಿಕೊಂಡು ಹೇಳ್ತಾ ಇರ್ತಾರೆ. ಇನ್ನು ಸತ್ಯ ಅವರು ತನ್ನ ಗೆಳೆಯನ ಖುಷಿನ ನೋಡಿಕೊಂಡು ಅವರು ಸಹ ಕುತ್ತಲ್ಲೇ ಖುಷಿ ಪಡ್ತಾ ಇರ್ತಾರೆ. ಸೊ ಈ ಒಂದು ಸಂಚಿಕೆಯಲ್ಲಿ ಇಷ್ಟೆಲ್ಲ ಟ್ವಿಸ್ಟಿಂಗ್ ಇದೆ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಬರೋಣ. ಬಂದಂತಹ ಭೂಮಿಯವರು ಸಾಹೇಬ್ರೆ ದಯವಿಟ್ಟು ಇನ್ನೊಂದು ಮಾತನ್ನು ಆಡಬೇಡಿ ಅಂತಿದ್ದಾಗೆ ನಿನ್ನೆ ಅಜಿತ್ ಅವರು ಹೇ ಭೂಮಿ ಎದಳು ಮೇಲೆ ಅಂತ ಮೇಲಕ್ಕೆ ಎತ್ಬಿಟ್ಟು ನೀನು ಕಳ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ನಿನ್ನೆ ನನ್ನ ಮೇಲೆ ಇಷ್ಟೊಂದು ಅಂದ್ರೆ ಗಂಡನ ಮೇಲೆ ಇಷ್ಟೊಂದು ಭಕ್ತಿ ಬಂದ್ಬಿಟ್ಟಿದೆ, ನಿನ್ಗೆ ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾರೆ. ಅವರು ಸಮಾಧಾನ ಮಾಡ್ಕೋ ಭೂಮಿ, ನೀನ್ ಕೂತ್ಕೋ ಅಂತ ಹೇಳಿ ಕೈ ಹಿಡ್ಕೊಂಡು ತನ್ನ ತಂಗಿ ಭೂಮಿನ ಕೂರಿಸ್ತಾರೆ. ಇನ್ನು ಅಜಿತ್ ಅವ್ರನ್ನ ನೋಡಿದಂತಹ ಸತ್ಯ ಅವರು ನೀನು ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಹೇಳ್ತಿದ್ದಾಗೆ ನೆನೆ ಅಜಿತ್ ಅವರು ಭೂಮಿನ ಸಮಾಧಾನ ಆದ್ರೆ ನಾನ್ ಸಮಾಧಾನ ಹಾಕ್ತೀನಿ ಅಂತಿದ್ದಾಗೆ ಭೂಮಿಯವರು ಅಯ್ಯೋ ನಾನ್ ಸಮಾಧಾನ ಅಂತ ಹೇಳ್ತಾರೆ. ಅವರು ನೀನ್ ಪಕ್ಕ ಸಮಾಧಾನ ಆಗಿದ್ಯಾ ಅಂತ ಭೂಮಿನ ಕೇಳ್ತಿದ್ದಾಗೆ ಭೂಮಿಯವರು ಓ ಸೂಪರ್ ಪಕ್ಕ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು ಅವಳು ಸಮಾಧಾನ ಆಗಿದ್ದಾಳೆ, ನೀನ್ ಕೂತ್ಕೊಳ್ಳಪ್ಪ ಫಸ್ಟ್ ಅಂತ ಹೇಳಿ ಅಲ್ಲೇ ಬೆಡ್ ಮೇಲೆ ಕೂರಿಸ್ತಾರೆ ಸತ್ಯ ಅವರು ಅಜಿತ್ನ. ಸತ್ಯ ಅವರು ಚಕ್ಕ ಬಕ್ಲ ಹಾಕೊಂಡು ಅಲ್ಲೇ ನೆಲದ ಮೇಲೆ ಕೂತ್ಕೊಂಡು ಬಯಲನ್ನೇ ಬಿತ್ತು ಬಯಲನ್ನು ಬೆಳಗುವುದು ಅದಿತ್ತು ಕಾಣ ಗುಹೇಶಿ ಆತ್ಮ ಸಾಕ್ಷಾತ್ಕಾರದ ವಚನ ಇದೆ. ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ಕೆಟ್ಟರು ನಿಜವಿಲ್ಲದೆ ನೀಡುವ ನಿಜಗಣ ಉಳ್ಳವನೇ ತುಂಬಾ ನಂಬಿ ಕೂಡಸ್ಯ ಅಂತ ಹೇಳಿ ಬಸವಣ್ಣವರು ಕೂಡ ವಚನನ ಹೇಳ್ತಾರೆ. ಒಂದು ವಚನ ಸಾರಗಳನ್ನ ತಿಳ್ಕೊಂಡಿರೋ ಈಗಿನ ನೀವು ಯುಗದಲ್ಲಿ ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಆದ್ರೂ ಕೂಡ ಮಧುಚಂದ್ರ ಅನ್ನೋದೇನಿದೆ ಹನಿಮೂನ್ ಅನ್ನೋ ಒಂದೇ ಒಂದು ಪದದಿಂದ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ನೀನ್ ಹೇಳಪ್ಪ ಏನಾಯ್ತು? ಭೂಮಿಯವರು ಸತ್ಯಣ್ಣ ಏನೇನೋ ಮಾತಾಡಿ ನನ್ನ ಹೊಟ್ಟೆ ಯಾಕೆ ಕೂರಿಸ್ತೀರಾ ಅವ್ರು ನಾನು ಇರೋದನ್ನ ಹೇಳ್ದೆ ತಾಯಿ, ಸಮಾಧಾನ ಮಾಡ್ಕೊ, ಉರ್ಸಲ್ಲ, ಸ್ವಲ್ಪ ಏನೋ ಹೋಗಿಸ್ಕೊಂಡು ಹೇಳಪ್ಪ ಅಜಿತ ಏನಾಯ್ತು ಅಂತಿದ್ದಾಗೆ ಅಂತ ಅಜಿತ್ ಹೇಳ್ತಾರೆ. ಇನ್ನು ಕೂತಿರುವಂತಹ ಭೂಮಿಯವರು ಸಾಹೇಬ್ರೆ ಅಂತ ಹೇಳಿ ಏಕಾಏಕಿ ಬಂದು ಅಜಿತ್ ಅವ್ರ ಕಾಲ್ನ ಮತ್ತೆ ಹಿಡ್ಕೋತಾರೆ. ಅಜಿತ್ ಅವ್ರ ಕಾಲ್ಗೆ ತಲೆನ ಗುದ್ಕೊಂಡು ಬೇಡ ಸಾಹೇಬ್ರೆ ಬೇಡ, ಮಾತಾಡ್ಬೇಡ ಅಂತ ಅಂದೆ ತಾನೆ, ತಾಡ್ಬೇಡಿ ಪ್ಲೀಸ್. ಅವರು ಮಾತಾಡಲ್ಲ, ನಿನ್ ಕಾಲ್ ಬಿಡು ಅಂತ ಹೇಳಿ ಸಿಂಬಲ್ ಮಾಡಿ ತೋರಿಸ್ತಾರೆ ಹೂ ಅಂತ. ಅಜಿತ್ ಕಾಲ್ಗೆ ನಮಸ್ಕಾರ ಮಾಡ್ಕೊಂಡು ಸತ್ಯ ಅವ್ರು ಕೂತಿರೋ ಕಡೆಗೆ ಜರ್ಕೊಂಡು ಬರ್ತಾರೆ ಭೂಮಿಯವರು. ಸತ್ಯ ಅವರು ಅಜಿತ ಬಾರಪ್ಪ ನೀನು ಇಲ್ಲಿಗೆ ಅಂತ ಕರೆದ್ಬಿಟ್ಟು ಸತ್ಯ ಅವ್ರ ಹತ್ರಕ್ಕೆ ಕೂರಿಸ್ಕೋತಾರೆ ಅಜಿತ್ ಅವ್ರನ್ನು ಸಹ. ಭೂಮಿಯವರು ಸತ್ಯಣ್ಣ ನಿನ್ ತಂಗಿ ನಿನ್ನ ಹತ್ರ ಒಂದು ವಿಷಯನ ಹೇಳ್ಬೇಕು. ಸತ್ಯಣ್ಣ ಆ ಕಾಲದಲ್ಲಿ ಶೀಲವಂತ ಅಂತ ಅಂದ್ರೆ ಆ ಕಾಲದಲ್ಲಿರುವಂತಹ ರಾಮ, ಆದ್ರೆ ಈ ಕಾಲದಲ್ಲಿ ಶೀಲವಂತ ಅಂತ ಹೇಳಿದ್ರೆ ಅದು ಈ ಅಜಿತ್ ರಾಮ. ನಾನು ಒಪ್ಕೊಂಡಿದ್ದೀನಿ, ಮನ್ಸಾರ ನಾನು ಒಪ್ಕೊಂಡಿದ್ದೀನಿ. ಈ ಸತ್ಯಣ್ಣ ನಾನು ಬರೀ ಹನಿಮೂನ್ಗಲ್ಲ, ಜಾಮೂನು ಬಲೂನು ಎಲ್ಲ ಮೂನ್ಗೂ ಸಹ ನಾನು ಹೋಗ್ತೀನಿ, ನಮ್ ಸಾಹೇಬ್ರ ಜೊತೆನೆ ಹೋಗ್ತೀನಿ ಸತ್ಯಣ್ಣ, ಹೋಗ್ತೀನಿ. ಇನ್ನು ಸತ್ಯ ಅವರು ಹಬಾ ನಿನ್ನ ಮಾತು ಅಜಿತ ಅಂತ ಹೇಳು ಅಂತಿದ್ದಾಗೇನೇನೆ ಈ ಕಡೆ ಅಜಿತ್ ಅವರು ನನ್ನ ಹೆಂಡತಿ ಮಾತನ್ನ ಎಲ್ಲಿ ಮೀರ್ತೀನಿ ಸತ್ಯಣ್ಣ ನಾನು. ಅವರು ರಾಮ ಸೀತೆ ಇಬ್ರು ಸೇರ್ಕೊಂಡು ಅದ್ಭುತ ಕಲ್ಯಾಣಗಳನ್ನ ಮಾಡ್ಬೇಕು, ಆದ್ರೆ ಅಜಿತ ಈ 4 ಕೋಡಿನಲ್ಲಿ ಏನ್ ಮಾಡ್ತಾನೋ ಭಗವಂತ ಅಂತ್ಯಪ್ಪ ಅಂತಿದ್ದಾಗೆ ಈ ಕಡೆ ಅಜಿತ್ ಅವರು ಎಲ್ಲ ದೇವ್ರ ಲೀಲೆ ಅಂತ ಹೇಳ್ತಾರೆ. ಇನ್ ಸತ್ಯ ಅವರು ಭೂಮಿಗೆ ಏನ್ ಹೇಳ್ತೀಯಮ್ಮ ಅಂತಾಗೆ ಅಜಿತ್ ಅವರು ಕೈ ಮುಕ್ಕೊಂಡು ಸತ್ಯಣ್ಣ ಹೇಳಿ ಆಂಜನೇಯ ಅಂತ ಕೂಗ್ತಾರೆ. ಇನ್ನು ಭೂಮಿಯವರು ನೀವು ಸಹ ಕೈ ಮುಗಿದ್ಬಿಡಿ ಸತ್ಯಣ್ಣ ಅಂತ ಹೇಳಿ ಅಜಿತ್ ಸತ್ಯ ಭೂಮಿ 3 ಜನನು ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ. ಅವರು ಈ ಕಡೆ ಶಾರದಮ್ಮ ಅವ್ರು ಊಟ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರ್ನ ಕಲ್ಸ್ಕೊಂಡು ಅಮ್ಮ ತಗೋಮ್ಮ ಅಂತ ತುತ್ತು ಮಾಡಿ ಶಾರದಾ ಅವ್ರು ತಿನ್ಸೋದಿಕ್ ಹೋಗ್ತಾರೆ. ಆದ್ರೆ ಶಾರದಾ ಅವರು ಬೈದಲ್ಲೇ ನೆನೆ ತಿಂದಿರೋ ಹಾಗೆ ಒಂದು ರಿಯಾಕ್ಷನ್ ನ ಕೊಡ್ತಾರೆ. ಅವರು ಅಮ್ಮ ಯಾಕಮ್ಮ ಮಕ್ಳ ತರ ನೀನ್ ಹಠ ಮಾಡ್ತೀಯಾ, ಅದೇ ಒಂದ್ ತುತ್ತು ತಿನ್ನಮ್ಮ, ಹಸ್ವಲ್ಲಿ ಮಲ್ಕೊಳೋದಿಕ್ಕೆ ಆಗೋದಿಲ್ಲ, ಅದೇ ಒಂದ್ ತುತ್ತು ತಿನ್ನು ಪ್ಲೀಸ್
ಪ್ಲೀಸ್ ತಿನ್ನು ಅಂತ ಹೇಳಿ ಬಲವಂತ ಮಾಡಿ, ನೋಡು ಏ ಇಷ್ಟ ಅಂತ ಹೇಳಿ ಈ ಅಡ್ಗೆನೆಲ್ಲ ಮಾಡ್ಸಿದೀನಿ, ಪ್ಲೀಸ್ ಅಮ್ಮ ಹೇಳಿ ಒಂದ್ ತುತ್ತನ್ನ ಶಾರದವ್ರ ಬಾಯಿಗೆ ಇಟ್ಟಾಗ ಶಾರದವ್ರು ಡೌಟ್ ಅಲ್ಲೇ ಆ ಅನ್ನನ ಇಕ್ಕಿಸ್ಕೊಂಡು ನೆತ್ತಿಗತ್ತಿಸ್ಕೋತಾರೆ. ಇನ್ನು ಕೆಮ್ತಾ ಇರುವಂತಹ ಶಾರದವ್ರನ್ನ ನೋಡಿ ಈ ಕಡೆ ಅಲ್ಲೇ ಇರುವಂತಹ ಅವ್ರ ಅಸಿಸ್ಟೆಂಟ್ ನೀರ್ನ ಕೊಡ್ತಾರೆ ಅಶ್ವಿನಿ ಕೈಗೆ. ಅಶ್ವಿನಿ ತನ್ನ ಶಾರದಾ ಅವರಿಗೆ ನೀರ್ನ ಕುಡಿಸಿ ನೆತ್ತಿ ತಟ್ಟಿ ಶಾರದವ್ರಿಗೆ ಊಟ ಮಾಡಿಸ್ತಾರೆ. ಶಾರದವ್ರು ಸಹ ಊಟ ಮಾಡ್ತಾರೆ. ಅಶ್ವಿನಿ ಅವರು, ಅಮ್ಮ ನಾನ್ ನಿನ್ ಮಗಳಮ್ಮ, ನೋವು ನನ್ಗೆ ಅರ್ಥ ಆಗದೆ ಇರುತ್ತಾ, ನಾನು ಅಪ್ಪನ್ಗೋಸ್ಕರ ಹುಡುಕ್ತಾ ಇದ್ದೀನಿ, ಇನ್ನು ಅಪ್ಪ ಸಿಕ್ಕಿದ ತಕ್ಷಣ ಅವ್ರ ದೊಡ್ಡ ಮನೆಗೆ ಹೋಗೋಣ ನಾವು ಅಂತ ಹೇಳಿ ಶಾರದವ್ರಿಗೆ ಊಟ ಕೈ ತುತ್ತನ ತಿನ್ಸಿ, ಅಮ್ಮ ಇವತ್ತಿಂದ ಒಬ್ಳೆ ಅಲ್ಲ ಅಮ್ಮ, ನಿನಗೆ ನಾನಿದ್ದೀನಿ, ನಾನು ಹೋಗಿ ಕೈ ತೊಳ್ಕೊ ಬರ್ತೀನಿ, ಕೂತ್ಕೋ ಹೇಳಿ ಎದ್ ನಿಂತ್ಕೊಂಡ್ಬಿಟ್ಟು ಶಾರದವ್ರಿಗೆ ಊಟ ತಿನ್ಸಿರೋದು ಒಂದ್ ರೀತಿ ಹಿಂಸೆ ಅನ್ನೋ ತರ ಸಿಟ್ ಮಾಡ್ಕೊಂಡು ಅಲ್ಲಿರುವಂತಹ ತನ್ನ ಅಸಿಸ್ಟೆಂಟ್ಗೆಲ್ಲ ನಡೀರಿ ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟು ಕಳಿಸಿ ಕೈನ ತಟ್ಟೆಗೆ ಕೊಡ್ಕೊಂಡು ಅಲ್ಲೇನೆ ತನ್ನ ಕಿರುಗಣ್ಣಿಂದ ಶಾರದವ್ರನ್ನ ನೋಡಿ ಅಲ್ಲಿಂದ ಹೋಗ್ತಾರೆ ಅಶ್ವಿನಿ ಅವರು. ಸಿಂಕ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಅಸಿಸ್ಟೆಂಟ್ ಕೈಗೆ ತಟ್ಟೆನ ಕೊಟ್ಟು ಕೈನ ಕೊಡ್ಕೊಂಡು ತೊಳ್ಕೊಳೋದಿಕ್ಕೆ ಅಂತ ಕೈನ ತೊಳ್ಕೊಂಡು ಎರಡು ಕೈನ ನೋಡ್ಕೋತಾರಂತಹ ಅಶ್ವಿನಿ ಅವರು ಅಲ್ಲೇ ಇರುವಂತಹ ಬಟ್ಟೆಗೆ ಕೈನ ಒರೆಸ್ಕೊಂಡು ರಾಜಮ್ಮನ ಹತ್ರ ಹೋಗಿ, ರಾಜಮ್ಮ ಈ ಮುತ್ಕಿ ಮೇಲೆ ಸ್ವಲ್ಪ ಕಣ್ಣಿರ್ಲಿ, ಅಪ್ಪನೂ ಕೂಡ ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಹೇಳ್ತಿದ್ದಾಗೇನೆ ಈ ಕಡೆ ರಾಜಮ್ಮ ಅವರು ಸರಿ ಅಕ್ಕ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಜಿತ್ ಅವರು ಪೊಲೀಸ್ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ತನ್ನ ಫೋನ್ ಅಲ್ಲಿ ಸದಾನಂದ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ರೀ ಸದಾನಂದ್ ನಾನು AI ಫೋಟೋನ ಕಳ್ಸೋದಿಕ್ಕೆ ಅಂತ ಹೇಳಿ ಫೋಟೋಗ್ರಾಫರ್ಗೆ ನಮ್ಮ ಮನಸ್ವಿನಿ ಫೋಟೋನ ಕಳ್ಸಿದ್ನಲ್ಲ, ಇದ್ದಕ್ಕಿದ್ದಾಗೆ ಫಾರಿನ್ ಗೆ ಹೋಗಿದ್ದಾನೆ, ಯಾಕೋ ಇದೆಲ್ಲ ತುಂಬಾ ಡೌಟ್ಫುಲ್ ಆಗಿ ಅಂತ ಅನಿಸ್ತಾ ಇದೆ, ಒಂದ್ ಕೆಲಸ ಮಾಡಿ, ಯಾವಾಗಿಂದ ಫಾರಿನ್ ಹೋಗೋದಕ್ಕೆ ಐಡಿಯಾ ಮಾಡ್ದ, ಅದೇ ರೀತಿ ಯಾವ ಟೈಮ್ ಅಲ್ಲಿ ಯಾವ ಡೇಟ್ ಅಲ್ಲಿ ಅವನು ಫ್ಲೈನ್ ಟಿಕೆಟ್ಸ್ ಬುಕ್ ಆಗಿರೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ 3 months ಬ್ಯಾಂಕ್ ಡೀಟೇಲ್ಸ್ ಬೇಕು, ಈ ರೀತಿ ಅವನು 3 months ಕಾಲ್ ರೆಕಾರ್ಡಿಂಗ್ ಕೂಡ ಬೇಕು. ಈ ಎಲ್ಲಾ ಡೀಟೇಲ್ಸ್ ನು ಕಲೆ ಹಾಕಿ ನೀವು ಮಧ್ಯಾಹ್ನದೊಳಗಡೆ ನನ್ನ ಟೇಬಲ್ ಮೇಲೆ ಇರೋ ಹಾಗೆ ಮಾಡಿ. ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಭೂಮಿಯವರು ತಿಂಡಿನೆಲ್ಲ ಮಾಡ್ಕೊಂಡು ತಗೊಂಡ್ ಬರ್ತಾ ಇರ್ತಾರೆ. ಪಲ್ಲವಿ ಅವರು, ಅಯ್ಯೋ ಭೂಮಿ ನಿಧಾನ, ಎಲ್ಲ ತಿಂಡಿ ಕೆಳಗಡೆ ಬಿದೋಗುತ್ತೆ ಅಂತಿದ್ದಾಗೆ ನೆನ್ನೆ ಭೂಮಿಯವರು, ಇಲ್ಲ ಕಮನವಾಗಿ ಇಟ್ಕೊಂಡಿದೀನಿ ಆದ್ರೆ ಸ್ವಲ್ಪ ಭಾರ ಅಂತ ಹೇಳಿ ತಂದು ಟೇಬಲ್ ಮೇಲೆ ಇಡ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಶ್ರವಣ್ ಮತ್ತೆ ರಾಮ್ ಅವ್ರು ಕೂಡ ಬರ್ತಾರೆ. ಅಪೇಕ್ಷಾ ಅಜ್ಜಿ ಹಾಲ್ಗೆ ಬರ್ತಾರೆ. ಅಜಿತ್ ಅವರು ಹೈ ಅಂತಿದ್ದಾಗೆ ನೆನ್ನೆ ಭೂಮಿಯವರು ಏನೋ ಅಂತ ಅಂತಾರೆ. ಅವರು ಎಲ್ಲಾ ತಿಂಡಿಗಳನ್ನ ನೋಡಿ, ನಾವು ಹನಿಮೂನ್ಗೆ ಹೋಗ್ತಾ ಇದೀವ ಅಥವಾ ತೀರ್ಥಯಾತ್ರೆಗೆ ಹೋಗ್ತಾ ಇದೀವ ಏನು ಗೊತ್ತಾಗ್ತಾ ಇಲ್ಲ, ತಿಂಡಿ ಮೇಲೆ ತಿಂಡಿ ತಿಂಡಿ ಮೇಲೆ ತಿಂಡಿ ಮಾಡ್ತಾನೆ ಇದೆಯಲ್ಲ, ಅಲ್ಲ ಅವೆಲ್ಲ ಇದನ್ನ ಎತ್ಕೊಂಡು ಹೋಗೋದಿಕ್ಕೆ ಜಾಗ ಕಾರಲ್ಲಿ ಸಾಕಾಗ್ದಿರಾ ಲಗೇಜ್ ಆಟೋನ ಬುಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಕರ್ಕೊಂಡ್ ಹೋಗೋದಿಕ್ಕೆ ಅಂತ ಇದ್ದಾಗೇನೆ ಅಲ್ಲಿಗೆ ದೇವಯಾನಿ ಎಂಟ್ರಿ ಕೂಡ ಆಗುತ್ತೆ. ಭೂಮಿಯವರು ಸಾಹೇಬ್ರೆ ನಾವು ಹೊರಗಡೆ ಹೋದಲ್ಲೇನೆ ನಮ್ಗೆ ಹೊಟ್ಟೆ ತುಂಬಾ ಹಶ್ವಾಗೋದು, ಅದು ಅಲ್ದೆ ನಾವು ಎಲ್ಲೋ ಹೋಗ್ತಾ ಇದೀವಪ್ಪ, ಎಣ್ಣೆನಲ್ಲಿ ತಿಂಡಿನ ಕರ್ದಿರ್ತಾರೋ ಏನ್ ಕತೆನೋ ಬೇಕು ನಮ್ಗವೆಲ್ಲ, ಅದಕ್ಕೆ ಮನೆಯಲ್ಲಿ ಎಲ್ಲಾ ತರ ಅಡಿಗೆನೂ ಮಾಡ್ಬಿಟ್ಟಿದೀನಿ, ಇದೆಲ್ಲ ಅವ್ರು ನೀವೇ ತಾನೆ ಅವರು ಶಾಕಲಿ ಏಯ್ ಇಷ್ಟೆಲ್ಲ ತಿನ್ನೋದಕ್ಕೆ ನಾನು ರಾಕ್ಷಸ ಅಂತ ಅನ್ಕೊಂಡಿದ್ಯಾ ನೀನು ಹೇಗೆ ಅವರು, ಹೇ ಅವಾಗ ಕರೆಕ್ಟ್ ಆಗಿ ಮಾತಾಡ್ತೀರಿ ನೋಡಿ ಸಾಹೇಬ್ರೆ, ಅಲ್ಲೇ ಇರೋಂತಹ ಅಪೇಕ್ಷೆ ಅವ್ರು, ಏಯ್ ಭೂಮಿ ಗಂಡನ್ಗೆ ಮರ್ಯಾದೆ ಕೊಟ್ಟು ಮಾತಾಡು ಹೇಳ್ತಾರೆ. ಇನ್ನು ಅದನ್ನ ಗಮನಿಸಿದಂತ ಅಜಿತ್ ಅವರು, ಅಬ್ಬಾ ಅವಾಗ ಕರೆಕ್ಟ್ ಆಗಿ ಮಾತಾಡ್ತೀಯ ನೋಡು ಅಂತಾರೆ. ಅಜ್ಜಿ ಅವರು ಅದೇ ಸಮಯ ಕರೆಕ್ಟ್ ಆಗಿ, ಭೂಮಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ಯಾ ತಾನೆ, ಭೂಮಿ ಅವರು ಖುಷಿಯಲ್ಲಿ, ಹಾ ಅಜ್ಜಿ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಪ್ಯಾಕ್ ಮಾಡ್ಬಿಟ್ಟಿದೀನಿ, ಈ ತುಂಬಾ ಚಳಿ ಅಂತ ಹೇಳಿ ಅತ್ತೆ ಹೇಳ್ತಾ ಇದ್ರು, ಈ 2 ಸ್ವೆಟರ್ ಸಾಕ್ಸ್ ಶೂ, ಚಳಿ ಆಗ್ಬಿಟ್ರೆ ಮಫ್ಲರು, ಮೀರಿ ಗಾಳಿ ಕಿವಿಗೆ ಬಂದ್ಬಿಟ್ರೆ ಹತ್ತಿ, ಕೆಮ್ಮು ಬಂದ್ಬಿಟ್ರೆ ಕಾಪ್ ಸಿರಪ್, ತಲೆನೋವು ಬಂದ್ಬಿಟ್ರೆ ತಲೆನೋವು ಮಾತ್ರೆ, ಅದಕ್ಕೇನೆ ಇಷ್ಟೆಲ್ಲ ತಿಂಡಿನ ತಿನ್ಬಿಟ್ಟು ನಮ್ ಸಾಹೇಬ್ರು ಹೊಟ್ಟೆ ಕೆಟ್ಟೋಗ್ಬಿಟ್ಟು ಬೇದಿ ಶುರು ಆಗ್ಬಿಟ್ರೆ ಬೇದಿ ಮಾತ್ರೆ, ಇನ್ನೇನ್ ತಗೋಬೇಕು ಎಲ್ಲ ತಗೊಂಡಿದ್ದೀನಿ ಅಜ್ಜಿ ಒಂದನ್ನು ಬಿಡದಿರೋ ಹಾಗೆ. ಅಜ್ಜಿ ಅವರು ಖುಷಿಯಲ್ಲಿ ನಗ್ತಾ ಇರ್ತಾರೆ. ದೇವಯಾನಿ ಅವರು ತಲೆ ಮೇಲೆ ಕೈನ ಇಟ್ಕೊಂಡು ಒಂದ್ ರೀತಿ ಸಿಟ್ ಮಾಡ್ಕೋತಾರೆ. ಇನ್ನು ಅಜಿತ್ ಅವರು ಅದೇ ರೀತಿ ಒಂದ್ ಆಂಬುಲೆನ್ಸ್ ಜೊತೆಲಿ ಕರ್ಕೊಂಡು ಹೋಗ್ಬಿಡೋಣ, ಅಜಿತ್ ಅವ್ರಿಗೆ ಭೂಮಿ ಅವರು ಎದೆ ಟಪ್ ಅಂತ ಊದ್ಬಿಟ್ಟು, ಕರೆಕ್ಟ್ ಸಾಹೇಬ್ರೆ ಇದು ನಿಮ್ ಆಸ್ಪತ್ರೆನಲ್ಲಿ ಏನಾದ್ರು ಆಂಬುಲೆನ್ಸ್ ಇದ್ರೆ ಕೊಡ್ತೀಯಾ 1-2 ದಿನಕ್ಕೆ, ಹಾ ಒಂದೊಂದ್ ವಿಚಾರ ಅವನು ಕರ್ಕೊಂಡ್ ಬಂದ್ಬಿಡು ಜೊತೆಲಿ, ಡಾಕ್ಟರ್ ಅಲ್ವಾ ಅವನು, ಹೇಳ್ರಿ ಸಾಹೇಬ್ರೆ ಮೈದು ನೀನು ಬಾರೋ ಅಂತ ಅಜಿತ್ ಅವರು ಭೂಮಿ ಅವರು ಲಚ್ಚಿ ಅವ್ರನ್ನ ಕರೀತಾರೆ. ಲಚ್ಚಿ ಅವರು ಅದಕ್ಕೆ ಅಂತಿದ್ದಾಗೆ ನೆನ್ನೆ ಶ್ರವಣ್ ಸಾಹೇಬ್ರು ಭೂಮಿ ಹೋಗಿದಾಗ, ಇನ್ನು ಭೂಮಿಯವರು ದೊಡ್ಡ ಸಾಹೇಬ್ರಿ ನೀವು ಬರ್ತೀರಾ ಅಂತ ಹೇಳಿ ಶ್ರವಣ್ ಅವ್ರ ಹತ್ರ ಬರ್ತಾರೆ. ಅವರು, ನೋಡು ಭೂಮಿ ನೀವಿಬ್ರು ಹೋಗ್ತಾ ಇರೋದು ಹನಿಮೂನ್ಗೆ, ನೀವಿಬ್ರು ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಅವರು, ಹಾ ಹಾಗೆ ಬಂದ್ಮೇಲೆ ಗುಡ್ ನ್ಯೂಸ್ ನ ಕೊಡ್ಬೇಕು. ಇಲ್ಲಿರುವಂತಹ ಅಪೇಕ್ಷೆ ಅವರು, ಗುಡ್ ನ್ಯೂಸ್ ಅಂದ್ರೆ ಏನಜ್ಜಿ, ಅಜ್ಜಿ ಅವರು ನಿನಗ್ ಗೊತ್ತಿಲ್ವಾ ಅಂತ ಹೇಳಿ ಕೈಯಲ್ಲಿ ಮಗು ಆಡೋ ತರ ಮಾಡಿ ತೋರಿಸ್ತಾರೆ. ಇನ್ನು ಅದನ್ನ ನೋಡಿದಂತಹ ಭೂಮಿಯವರು ಅಂತ ಹೇಳಿ ಶಾಕ್ ಅಲ್ಲಿ ನಿಂತ್ಕೋತಾರೆ. ಅಜಿತ್ ಅವರು ಮಾತನ್ನ ಮರ್ಸ್ಬೇಕು ಅಂತ ಹೇಳಿ, ಹಾ ಭೂಮಿ ಕೆಲವೊಂದ್ ಥಿಂಗ್ಸ್ ನಾನು ಮರ್ತೋಗಿದ್ದೆ, ಅದನ್ನ ನಾನು ಜೋಡಿಸ್ಕೋಬೇಕು, ಪ್ಯಾಕ್ ಮಾಡ್ಬೇಕು, ನಾನು ಅಲ್ಲಿ ಇರ್ತೀನಿ. ಹಾಗೆ ಶ್ರವಣ್ ಅವರು ಅಜಿತ್ ಅವ್ರನ್ನ ಇಟ್ಕೊಂಡು, ಹೇ ಅಜಿತ್ ಅವಳು ಅಂಗಡಿಗೆ ಬರೋದೇನ್ ಬೇಡ, ನೀನು ಒಬ್ನೇ ಹೋಗು, ಇನ್ನು ಅವಳು ಇವತ್ತು ಏನೋ ತಿನ್ನೋದಿಕ್ಕೆ ಪಾಪ ನಿನ್ ಏನೇನ್ ಆಸೆನೋ ಅಜಿತ್ ಏನ್ ತಿನ್ಸ್ಬೇಕು ಅಂತ ಆಸೆ ಪಡ್ತಿದ್ದನ್ನೆಲ್ಲ ಇವಾಗ್ಲೇ ಮಾಡ್ಬಿಡು, ಇವತ್ತೇ ಮಾಡ್ಬಿಡು ಎಲ್ಲನೂ. ಭೂಮಿ ಅವರು ಹ್ಞೂ ಸಾಹೇಬ್ರೆ ಮಾಡ್ಬಿಡ್ತೀನಿ, ಖಾರ ಬೂಂದಿ, ಬೆಣ್ಣೆ ಬಿಸ್ಕೆಟ್, ಬೆಣ್ಣೆ ಮುರ್ಕು, ನಿಲ್ಸು ಅವರು, ಹೇ ಭೂಮಿ ನಾವ್ ಹೋಗ್ತಾ ಇರೋದು ಹನಿಮೂನ್ಗ ಅಥವಾ ಚರುಪ್ ತಿಂಡಿ ಇಡೋಂತಹ ಅಂಗಡಿ ಇಡೋದಿಕ್ಕೋ, ಖಾರ ಬೂಂದಿ ಮಿಕ್ಸ್ಚರ್ ಅಂತೆ, ನಡಿ ಫಸ್ಟ್ ಅಂತ ಹೇಳಿ ಭೂಮಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಜಿತ್ ಅವರು. ಎಲ್ಲರೂ ಸಹ ಎದ್ದವರು ರೂಮ್ಗೆ ಹೋಗ್ತಾರೆ. ಶ್ರವಣ್ ಅವರು ಬಾವ ಬನ್ನಿ ಅಂತ ರಾಮ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ.
ಮನೆಯವರು ಹೋದಾದ್ಮೇಲೆ ಈ ಕಡೆ ಅಪೇಕ್ಷಾ ಅವರು ಬಂದು ಕುತ್ಕೊಂಡು, ಅಲ್ಲ ಅಜ್ಜಿ ಮಗು ವಿಷಯ ಹೇಳಿದ್ದಕ್ಕೆ ಈ ಭೂಮಿ ಯಾಕೆ ಇಷ್ಟೊಂದು ಗಾಬರಿ ಆದ್ಲು ಹೇಳಿ ಎದ್ಬಿಟ್ಟು ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನ ಹೇಗ್ ಕಂಡುಹಿಡಿಯೋದು? ಅಲ್ಲ ಅವ್ರಿಬ್ರು ನಿಜವಾಗ್ಲೂ ಮದ್ವೆ ಆಗಿದ್ರೆ ಇವಳು ಏನಕ್ಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ಲು? ಹೇಗಾದ್ರೂ ಮಾಡಿ ಇದನ್ನ ಕಂಡುಹಿಡಿಬೇಕಲ್ಲ ಅಂತ ಅನ್ಕೊಂಡು ಬೇಡ 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 ಸರಿ, ನಾನು ಏನಾದ್ರು ಕಂಡುಹಿಡಿಯೋದಕ್ಕೆ ಹೋದ್ರೆ ಪಕ್ಕ ನಾನು ಬೈಸ್ಕೋತೀನಿ, ಕೆಲ್ಸ ಮಾಡ್ತೀನಿ, ಅಜಿತ್ ಬಗ್ಗೆ ಭೂಮಿಗೆ ಹೋಗಿ ಚೆನ್ನಾಗಿ ಎದುರಿಸ್ಬಿಡ್ತೀನಿ, ಹನಿಮೂನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಕರೆಕ್ಟ್ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಶಾರದಮ್ಮ ಅವ್ರು ಇರುವಂತಹ ರೂಮ್ಗೆ ಈ ಕಡೆ ಅಶ್ವಿನಿ ಮತ್ತೆ ಅವರು ಅಸಿಸ್ಟೆಂಟು ಬಟ್ಟೆಗಳನ್ನೆಲ್ಲ ತಗೊಂಡು ಬರ್ತಾರೆ. ಆದ್ರೆ ಅಲ್ಲಿ ಅವ್ರು ಕಾಣೋದಿಲ್ಲ ಶಾರದಮ್ಮ ಅವರು. ಇನ್ನು ಅಶ್ವಿನಿ ಅವರು ಅಮ್ಮ ಅಮ್ಮ ಅಂತ ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ರಾಜಮ್ಮ ಅವರು ಅಕ್ಕ ಇಲ್ಲಿದ್ದಾರೆ ಅಂತ ಹೇಳ್ತಿದ್ದಾಗೆ ನಿನ್ನೆ ಅಶ್ವಿನಿ ಅವರು ಅಮ್ಮ ಹೇಳಿ ಎದ್ರಕೊಂಡು ಕೂತಿರೋಂತಹ ಶಾರದಾ ಅವ್ರ ಹತ್ರ ಹೋಗಿ, ನೀನ್ ಯಾಕಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ, ಯಾಕೆ ಇಷ್ಟೊಂದು ಎದ್ರಕೋತಾ ಇದೆಯಲ್ಲ, ನಾನ್ ಬಂದಿದ್ದೀನಲ್ಲ, ಏನು ಕೂಡ ಆಗೋದಿಲ್ಲ, ಮೊದ್ಲಿನಿಂದ ಹೇಳಿ ಅಲ್ಲಿ ಕೂತ್ಕೊ ಬನ್ನಿ ಅಂತ ಹೇಳಿ ಶಾರದಮ್ಮ ಅವ್ರನ್ನ ಸಮಾಧಾನ ಮಾಡೋ ರೀತಿ ಸಮಾಧಾನ ಮಾಡಿ ಡ್ರಾಮಾ ಮಾಡ್ಕೊಂಡು ಅವ್ರ ಕೈನ ಹಿಡ್ಕೊಂಡ್ಬಂದು ಕೂರಿಸ್ತಾರೆ. ರಾಜಮ್ಮ ಅವ್ರ ಕೈಲಿರೋ ಅಂತಹ ಕವರ್ಸ್ ಗಳನ್ನೆಲ್ಲ ಕುಡಿಲಿ ಅಂತ ಹೇಳಿ ಈಸ್ಕೊಂಡು ಶಾರದಾ ಅವ್ರಿಗೆ ಅಮ್ಮ ಇವತ್ ನಾನ್ ನಿಮ್ಗೆ ಏನೆಲ್ಲ ತಂದಿದ್ದೀನಿ ಗೊತ್ತಾ, ನಮಸ್ಕಾರ ಅಂತ ಹೇಳಿ ಇವತ್ತು ನಾನು ಸೀರೆ ತಂದಿದ್ದೀನಿ ನೋಡು, ಈ ಸೀರೆ ನಿನ್ಗೆ ಎಷ್ಟು ಚೆನ್ನಾಗಿ ಕಲರ್ ಉಪ್ತಾ ಇದೆ, ಜೊತೆಗೆ ನಿನ್ಗೆ ಅಂತ ಹೇಳಿ ಒಡವೆನೂ ಕೂಡ ನಾನು ತಂದಿದ್ದೀನಿ, ಅಮ್ಮ ಮಲ್ಲಿಗೆ ಹೂ ಕೂಡ ತಂದಿದ್ದೀನಮ್ಮ ಅಂತ ಹೇಳಿ ಶಾರದಾ ಅವ್ರ ಮುಂದೆ ಮಲಗು ಹೂವನ್ನ ಹಿಡ್ಕೊಂಡು, ಅಮ್ಮ ಯಾರು ಹೇಳು ನೀನು ನನ್ನಮ್ಮ, ಹೇಗಿರ್ಬೇಕು ಅಮ್ಮ, ರಾಣಿ ಮಹಾರಾಣಿಯಾಗಿರ್ಬೇಕು, ಇವತ್ ನಾನೇ ನಿನ್ನ ರೆಡಿ ಮಾಡಿ ಹೂವನ ನಿಮ್ಗೆ ಮುಡಿಸ್ತೀನಿ ಅಮ್ಮ, ಅಮ್ಮ ಪ್ಲೀಸ್ ಬಾ ಹೋಗೋಣ ಅಂದ್ರೆ ಈ ಕಡೆ ಅಶ್ವಿನಿ ಮಾತ್ಗೆ ಕರಗದಂತಹ ಶಾರದಾ ಅವರು ಬರಲ್ಲ ಅಂತ ಹೇಳಿ ಕತ್ನ ಅಳ್ಳಾಡಿಸ್ತಾ ಇರ್ತಾರೆ. ಅವರು ಬಲವಂತವಾಗಿ ಬಾ ಅಮ್ಮ ಪ್ಲೀಸ್ ಹೇಳಿ ಬಾ ಅಮ್ಮ ಬಾ ಹೇಳ್ಬಿಟ್ಟು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಈ ಕಡೆ ಶಾರದಾ ಅವ್ರನ್ನ ರೆಡಿ ಮಾಡೋ ಪ್ರಯತ್ನ ಮಾಡ್ತಾರೆ ಅಶ್ವಿನಿ ಅವರು. ಇನ್ನು ಸ್ಟೇಷನ್ ಅಲ್ಲಿ ಸತ್ಯ ಮತ್ತೆ ಅಜಿತ್ ಅವರು ಕ್ಯಾಬಿನ್ ಅಲ್ಲಿ ಕೂತಿರ್ತಾರೆ. ಅಜಿತ್ ಅವರು ಏನ್ ಸತ್ಯ ಅಣ್ಣ ನಿನ್ ತಂಗಿಗೆ ಹನಿಮೂನ್ಗೆ ಹೋಗೋದಿಕ್ಕೆ ರೆಡಿ ಆಗು ಅಂತ ಹೇಳಿದ್ರೆ ಅವಳು ತೀರ್ಥಯಾತ್ರೆಗೆ ಹೋಗೋ ತರ ರೆಡಿ ಆಗಿದ್ದಾಳೆ. ಸ್ಕ್ರಾಪ್ ಅಂತೆ, ಸ್ವೆಟರ್ ಅಂತೆ, ಶೂಸ್ ಅಂತೆ ಎಲ್ಲಾನು ಎತ್ತಿಟ್ಕೊಂಡು ಅವರು ತಿಂಡಿನೋ ತೀರ್ಥನೋ ಇಬ್ರು ಒಟ್ಟಿಗೆ ಹೋಗ್ತಿದ್ದೀರ ಅನ್ನೋದೇ ಖುಷಿ ಅಲ್ವಾ, ಹೋಗ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ಅದೇನ್ ಮಾತಾಡ್ತಿದ್ರ ಸತ್ಯ ಅಣ್ಣ ಅದು ನನಗೂ ಕೇಳಿಸೋ ಹಾಗೆ ಮಾತಾಡಿ ಅಂತ ಹೇಳಿದಾಗ ಸತ್ಯ ಅವರು ಅದೇನೆ ಕಣೋ ಹನಿಮೂನ್ ಏನ್ ಅನ್ಕೊಂಡ್ಬಿಡ್ತಾಳೆ ಅವಳು, ಹನಿಮೂನ್ಗೂ ತೀರ್ಥಯಾತ್ರೆಗೂ ವ್ಯತ್ಯಾಸವೇ ಗೊತ್ತಿಲ್ಲ ಆ ಹುಡುಗಿಗೆ. ಭೂಮಿಗೆ ಆ ರೀತಿ ಮಾತಾಡಿದಕ್ಕೆ ಅಜಿತ್ ಕೋಪ ಮಾಡ್ಕೊಂಡ್ ಕೂತ್ಕೊಂಡಿರೋದನ್ನ ನೋಡಿದಂತ ಸತ್ಯ ಅವರು, ಅಲ್ಲಪ್ಪ ಕೋಪ ತೋರ್ಸ್ಕೊಬೇಕಾಗಿರೋದು ಈಗ ನೀನ್ ನನ್ ಮೇಲೆ ಅಲ್ಲ ಅವಳ ಮೇಲೆ, ನೀನೇ ಹೇಳಪ್ಪ ಭೂಮಿ ಮೇಲೆ ನಿನ್ಗೆ ಕೋಪ ಬರ್ತಿದೆ ತಾನೆ. ಅವರು ಆತರ ಏನಿಲ್ಲ, ಅದೆಷ್ಟೇ ಕೋಪ ಬಂದ್ರು ಗಣಕ್ ಮಾತ್ರ ಇರುತ್ತೆ ಅಷ್ಟೇ. ಇಲ್ಲ ಅವಳು ನೋಡ್ತಿದ್ದ ಹಾಗೇನೆ ಕೋಪನೂ ಕೂಡ ಮಾಯ ಆಗ್ಬಿಡುತ್ತೆ. ಅವರು ಪ್ರೀತಿ ಅನ್ನೋದು ಒಂದು ಮಾಯ ಅಲ್ವೇನಪ್ಪ. ಅವರು ನಾಚ್ಕೊಂಡು ನಕ್ಕೊಂಡು ಎದ್ ನಿಂತ್ಕೊಂಡು ಹೌದು ಸತ್ಯಣ್ಣ ನೀವ್ ಹೇಳಿದ್ದು ನಿಜನೇ, ಬರ್ತಾ ಭೂಮಿ ಮುಗ್ದತ್ತೆ ಇನ್ನು ನನ್ನನ್ನ ಅವಳ ಕಡೆ ಜಾಸ್ತಿ ಹೇಳ್ಕೊಂಡು ಹೋಗ್ತಾ ಇದೆ, ಪರವಶನಾದೇನೋ ಅಂತ ಹೇಳ್ತಾರಲ್ಲ ಇದೇ ಅಂತ ಅನ್ಸುತ್ತೆ. ಈ ಫೀಲಿಂಗ್ಸ್ ನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳೋದಿಕ್ ಆಗಲ್ಲ ಸತ್ಯಣ್ಣ, ಅನುಭವಿಸ್ಬೇಕು, ಚೆನ್ನಾಗಿರುತ್ತೆ ಗೊತ್ತಾ ಅಂತ ನಾಚಿಕೊಂಡು ನಕ್ಕೊಂಡು ಬೆಳ್ನ ಬಾಯಲ್ಲಿ ಇಟ್ಕೊಂಡು ಸತ್ಯ ಅವ್ರಿಗೆ ಹೇಳ್ತಾರೆ ಅಜಿತ್ ಅವರು. ಇನ್ನು ಅಜಿತ್ ಈ ಒಂದು ಖುಷಿನ ನೋಡಿ ಸತ್ಯ ಅವ್ರು ಆಗ್ತಾರೆ. ಇನ್ನು ಈ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯ ಪ್ರೊಮೋ ವಿಡಿಯೋ ಏನಾಗುತ್ತೆ ಅಂತ ನೋಡೋದಾದ್ರೆ ಅಜಿತ್ ಅವರು ಈ ಕಡೆ ಫುಲ್ ಡ್ರಿಂಕ್ಸ್ ನ ಮಾಡ್ಕೊಂಡು ಹನಿಮೂನ್ ಬಂದಿರುವಂತಹ ಭೂಮಿ ಹತ್ರ ಹೋಗ್ಬಿಟ್ಟು ಹೇ ಬುಲ್ಬುಲ್ ಅಂತ ಹೇಳ್ತಾರೆ. ಇನ್ನು ಭೂಮಿ ಅವರು ಕೈಯಲ್ಲಿ ಹಾಲ್ನ ಇಟ್ಕೊಂಡು ಸಾಹೇಬ್ರೆ ನಾನು ಬುಲ್ಬುಲ್ ಅಲ್ಲ ಭೂಮಿ ನಿಮ್ ಅವತಾರ. ಅಜಿತ್ ಅವರು ಭೂಮಿ ನೀನ್ ಎಷ್ಟು ದಿನ ನೋಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್, ಈಗ ನೀನ್ ನೋಡ್ತಾ ಇರೋದು ಫುಲ್ ಬಾಟಲ್ ಅಜಿತ್ ರಾವಣ ಹೇಳಿ ಸ್ಮೋಕ್ ಮಾಡ್ಕೊಂಡ್ ನಿಂತ್ಕೋತಾರೆ ಖಡಕ್ ಆಗಿ ಅಜಿತ್ ಅವರು. ಇನ್ನು ಭೂಮಿನ್ ಮುಟ್ಟೋದಿಕ್ಕೆ ಅಂತ ಹೋದಾಗ ಅಜಿತ್ ಅವರು ಎದ್ರುಕೊಂಡು ಓಡೋಗ್ತಾ ಇರ್ತಾರೆ. ಎದ್ರುಕೊಂಡು ಓಡೋಗುವಂತಹ ಭೂಮಿ ಸೆರಗ್ನ ಹಿಡ್ಕೊಂಡಂತ ಅಜಿತ್ ಅವರು ಭೂಮಿನ ತಬ್ಗೋತಾರೆ. ಈ ಹಿಂಸೆಯಿಂದ ಕಿಸ್ ಮಾಡಕ್ ಹೋಗಿ ಹಿಡ್ಕೊಂಡು ಮಾಡಕ್ಕಾಗ್ದೇನೆ ಈ ಕಡೆ ಬೆಡ್ ಹತ್ರ ನೂಕಿ ಬೆಡ್ ಮೇಲೆ ಬೀಳಿಸ್ತಾರೆ ಭೂಮಿ ಅವ್ರನ್ನ. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾಳಿನ ಒಂದು ಸಂಚಿಕೆಯ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.